ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮೊದಲನೇ ಪ್ರಶ್ನೆ ಅಂದ್ರೆ ಗುಣಕರ್ಮ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ವಿಭಾಗ ಮಾಡಿ ಭಗವಂತ ವರ್ಣಗಳ ಸಮೂಹ ರಚನೆ ಮಾಡಿದಾನೆ, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಬ್ರಾಹ್ಮಣಾದಿ ವರ್ಣಗಳ ವಿಭಾಗವನ್ನ ಜನ್ಮದಿಂದ ತಿಳ್ಕೋಬೇಕಾ ಅಥವಾ ಕರ್ಮದಿಂದ ತಿಳ್ಕೋಬೇಕಾ? ಅಂದ್ರೆ ಅರ್ಥ ಏನು? ಬ್ರಾಹ್ಮಣ ಇವನು ಅಂತ, ಮತ್ತೆ ಕ್ಷತ್ರಿಯ ಶೂದ್ರ ಅಂತ ಇವನನ್ನ ಯಾವ ರೀತಿ ನಾವು ವಿಭಾಗ ಮಾಡೋದು? ವರ್ಣಗಳ ಮೂಲಕನ ಅಥವಾ ಕರ್ಮದಿಂದನ? ಈಗ ಅವನು ಶೂದ್ರನಾಗಿ ಹುಟ್ಟಿದ್ರು ಕೂಡ ಅಥವಾ ವೈಶ್ಯನಾಗಿ ಹುಟ್ಟಿದ್ರು ಕೂಡ ಅವನು ಬ್ರಾಹ್ಮಣನಾಗಿ ನಡ್ಕೊಳ್ತಾ ಇದ್ರೆ ಅವನನ್ನ ವೈಶ್ಯ ಅನ್ಕೋಬೇಕಾ ಅಥವಾ ಬ್ರಾಹ್ಮಣ ಅನ್ಕೋಬೇಕಾ? ಅವನು ಶೂದ್ರರ ಜಾತಿಯಲ್ಲಿ ಹುಟ್ಟಿರೋದ್ರಿಂದ, ವರ್ಣದಲ್ಲಿ ಹುಟ್ಟಿರೋದ್ರಿಂದ ಅವನು ವೈಶ್ಯನಾಗ್ತಾನ ಅಥವಾ ಅವನು ಮಾಡುವಂತ ಕೆಲಸ ಸ್ವಲ್ಪ ಮಟ್ಟಿಗೆ ಸಾತ್ವಿಕವಾಗಿದ್ದಾಗ ಅವನನ್ನು ಬ್ರಾಹ್ಮಣ ಅಂತ ತಿಳ್ಕೋಬೇಕಾ? ಯಾವುದರಿಂದ ನಾವು ಅದನ್ನ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ಪ್ರಶ್ನೆಗಳು ನಮಗೂ ಕೂಡ ಬೇಕಾದಷ್ಟು ಬರುತ್ತಲ್ವಾ? ಸೊ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿ ಅಂತ ಅಂದ್ಬಿಟ್ಟೆ ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಇದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಉತ್ತರ ಏನು ಅಂತಂದ್ರೆ, ಜನ್ಮ ಮತ್ತೆ ಕರ್ಮ ಎರಡೂ ಕೂಡ ವರ್ಣದ ಅಂಗನೇ ಆಗಿರುವ ಕಾರಣ ವರ್ಣದ ಪೂರ್ಣತೆ ಅನ್ನೋದು ಎರಡರಿಂದಾನೂ ಆಗುತ್ತೆ. ಆಯ್ತಾ? ಜನ್ಮದಿಂದನೂ ಕರ್ಮದಿಂದನೂ ಬರೀ ಹುಟ್ಟುಬಿಟ್ರೆ ಆಗೋದಿಲ್ಲ ಆ ಒಂದು ವರ್ಣದಲ್ಲಿ. ಅದೇ ರೀತಿಯ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಭಗವಂತ ಹೇಳಿದಾನಲ್ವಾ, ಬ್ರಾಹ್ಮಣರು ಏನ್ ಕೆಲಸ ಮಾಡಬೇಕು, ಕ್ಷತ್ರಿಯರು ಏನ್ ಮಾಡಬೇಕು, ಶೂದ್ರರು ಏನ್ ಮಾಡಬೇಕು, ಮತ್ತೆ ವೈಶ್ಯರು ಏನ್ ಮಾಡಬೇಕು ಅಂತಂದ್ಬಿಟ್ಟು ಎರಡೂ ಕೂಡ ಪೂರ್ಣತೆ ಅನ್ನೋದಕ್ಕೆ ಬೇಕಾಗತ್ತೆ. ಆದ್ರೂ ಕೂಡ ಪ್ರಧಾನತೆ ಅನ್ನೋದು ಜನ್ಮದಿಂದಾನೇ ಇದೆ. ಅದಕ್ಕೋಸ್ಕರನೇ ಜನ್ಮದಿಂದಾನೇ ಬ್ರಾಹ್ಮಣಾದಿ ವರ್ಣಗಳ ವಿಭಾಗವನ್ನು ನಾವು ತಿಳ್ಕೋಬೇಕು. ಅವ್ರು ಯಾವ ಜನ್ಮದಲ್ಲಿ ಹುಟ್ಟಿದಾರೋ ಅದೇ ವರ್ಣ ಅವಂದು ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಇವೆರಡರಲ್ಲೂ ಕೂಡ ಪ್ರಧಾನತೆ ಅನ್ನೋದು ಜನ್ಮಕ್ಕೆ ಇದೆ. ಈಗ ಒಂದು ವೇಳೆ ತಂದೆ ತಾಯಿ ಒಂದೇ ವರ್ಣದವರಾಗಿದ್ಕೊಂಡು ಯಾವುದೇ ರೀತಿಯಿಂದಲೂ ಕೂಡ ನಮಗೆ ಜನ್ಮದಲ್ಲಿ ಸಂಕರತೆ ಬರದೇ ಇದ್ರೆ, ಸಹಜವಾಗಿ ಅಂದ್ರೆ ಅರ್ಥ ಏನು, ಇಬ್ಬರೂ ಕೂಡ ಬ್ರಾಹ್ಮಣರೇ ಆಗಿದ್ದು ಕ್ಷತ್ರಿಯರೇ ಆಗಿದ್ರು, ತಂದೆ ತಾಯಿ ಒಂದೇ ವರ್ಣದವರಾಗಿದ್ದು ಅವರಿಂದ ಏನಾದ್ರೂ ಒಂದು ಮಗುವಿನ ಜನ್ಮ ಆಯ್ತು ಅಂತ ಇಟ್ಕೊಳ್ಳಿ, ಆ ಜನ್ಮದ ಸಂಕರತೆ ಅನ್ನೋದು ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಕರ್ಮದಲ್ಲೂ ಕೂಡ ಸಂಕರತೆ ಅನ್ನೋದು ಬರೋದಿಲ್ಲ. ಈಗ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತ ಮಗು ಸ್ಟಾರ್ಟಿಂಗ್ ಇಂದಾನೆ ಆ ತಂದೆ ತಾಯಿ ಏನೆಲ್ಲ ಮಾಡ್ತಿರ್ತಾರೋ ನೋಡ್ತಾ ಬರುತ್ತೆ. ಈಗ ಬ್ರಾಹ್ಮಣರ ಮನೆಯಲ್ಲಿ ಪೂಜೆ ಮತ್ತೆ ವೇದಾಧ್ಯಯನ, ಮಂತ್ರಗಳ ಪಠನೆ ಮಾಡೋದು, ಸಾತ್ವಿಕ ಭೋಜನ, ಮತ್ತೆ ಸಾತ್ವಿಕವಾಗಿ ಇರುವಂಥದ್ದು, ಜಪ ತಪ ಸ್ನಾನ ಶೌಚ ಇದನ್ನೆಲ್ಲ ತಿಳ್ಕೊಂಡಿರುತ್ತೆ ಆ ಮಗು. ಸ್ಟಾರ್ಟಿಂಗ್ ಇಂದಾನೆ ನೋಡ್ತಾ ಅದನ್ನ ಬೆಳೆದಿರುತ್ತಲ್ವಾ. ಸೊ ಅದಕ್ಕೆ ತಾನು ಮಾಡುವಂತ ಕೆಲಸದಲ್ಲೂ ಕೂಡ ಯಾವುದೇ ಅಡೆತಡೆ ಆಗೋದಿಲ್ಲ. ಅದೆಲ್ಲ ಬ್ರಾಹ್ಮಣರ ಮನೆಯಲ್ಲಿ ಏನೇನೆಲ್ಲ ಮಾಡ್ತಾರೋ ಅದನ್ನೇ ಮಾಡ್ಕೊಂಡು ಬರುತ್ತೆ. ಆದ್ರೂ ಕೂಡ ಕೆಲವೊಮ್ಮೆ ಸಂಘ ದೋಷ ಆಗುತ್ತೆ. ಅಂದ್ರೆ ಯಾರ್ದಾದ್ರೂ ಫ್ರೆಂಡ್ಶಿಪ್ ಮಾಡಿದಾಗ ಕೆಟ್ಟವರ ಸಹವಾಸ ಏನಾದ್ರೂ ಸಿಕ್ಕಿ ಅಥವಾ ಆಹಾರದಲ್ಲಿ ದೋಷ ಆಗಿ ಅವರು ತಿನ್ನುವಂತ ಆಹಾರ ಆಗಿರ್ಬೋದು, ಅಥವಾ ದೂಷಿತವಾದಂತಹ ಶಿಕ್ಷೆ ದೀಕ್ಷೆಗಳು ಹೇಳ್ಕೊಡೋರು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅನ್ನುವಂಥ ಕಾರಣಗಳಿಂದ ಕರ್ಮದಲ್ಲಿ ಎಲ್ಲಾದ್ರೂ ಸ್ವಲ್ಪ ವ್ಯತಿಕ್ರಮ ಉಂಟಾದ್ರೂ ಕೂಡ ಜನ್ಮದಿಂದ ವರ್ಣವನ್ನ ತಿಳಿಯೋದ್ರಿಂದಾನೇ ವರ್ಣದ ರಕ್ಷಣೆ ಆಗುತ್ತೆ. ಆದ್ರೂ ಕೂಡ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಇಲ್ಲಿ ಜನ್ಮದಿಂದ ಎಷ್ಟು ವರ್ಣ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಕರ್ಮ ಶುದ್ಧಿಯ ಅವಶ್ಯಕತೆ ಕೂಡ ಕಡಿಮೆ ಏನಲ್ಲ. ಕರ್ಮ ಕೂಡ ಸರಿಯಾಗೇ ಇರಬೇಕು. ನಾನು ಬ್ರಾಹ್ಮಣರ ಮನೇಲಿ ಹುಟ್ಟಿದ್ದೀನಿ ಅಂದಮೇಲೆ ಆ ರೀತಿಯ ಕೆಲಸಗಳನ್ನ ಮಾಡಿದಾಗ್ಲೇ ನಾನು ಕರೆಕ್ಟಾಗಿ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದಕ್ಕಾಗೋದು ಅಲ್ವಾ. ಕರ್ಮ ಅನ್ನೋದು ಸರ್ವಥಾ ನಷ್ಟವಾಗೋಗ್ಮೇಲೆ ವರ್ಣದ ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವನೇನಾದ್ರೂ ಶೂದ್ರರಾಗಿ ನಡ್ಕೊಂಡ್ರೆ ಅವನ್ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವಾ. ಅದಕ್ಕೋಸ್ಕರನೇ ಜೀವನ ನಿರ್ವಹಣೆ ಮಾಡೋದಕ್ಕೆ ಮತ್ತೆ ವಿವಾಹ ಮಾಡ್ಕೊಳ್ಬೇಕಾದ್ರೆ ವ್ಯವಹಾರ ಮಾಡ್ತೀವಲ್ವಾ, ಅಲ್ಲೆಲ್ಲ ಜನ್ಮದ ಪ್ರಧಾನತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮತ್ತೆ ಶ್ರೇಯಸ್ಸಿನ ಮಾರ್ಗದಲ್ಲಿ ಶ್ರೇಯಸ್ಸು
ಪಡ್ಕೋಬೇಕು ಅಂತಿರ್ತೀವಲ್ವಾ, ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು, ನಾವಿನ್ನೂ ಒಂದು ಶ್ರೇಯಸ್ಕರವಾದಂತಹ ಜೀವನವನ್ನ ನಡೆಸಬೇಕು ಅನ್ನುವಂಥ ಕೆಲಸದಲ್ಲಿ ಬಂದಾಗ ಕರ್ಮದ ಪ್ರಧಾನತೆಯನ್ನ ನಾವು ತಿಳ್ಕೋಬೇಕು. ಅಂದ್ರೆ ಈಗ ನಾವೇನಾದ್ರೂ ವ್ಯವಹಾರಗಳು ಇವಾಗ ಮದುವೆ ಅದು ಬಂದಾಗ ಮತ್ತೆ ನಮ್ಮ ಜೀವನ ನಿರ್ವಹಣೆ ಮಾಡಬೇಕಾದ್ರೆ ನಾನು ಯಾವ ಒಂದು ವರ್ಣದಲ್ಲಿ ಹುಟ್ಟಿದ್ದೀನೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾನು ಏನಾದ್ರೂ ಶ್ರೇಯಸ್ಸಿನ ಮಾರ್ಗದಲ್ಲಿ ಹೋಗಬೇಕು ಅಂತಂದಾಗ ನಾನು ಯಾವ ವರ್ಣದಲ್ಲಿ ಹುಟ್ಟಿದ್ದೀನೋ ಅದರಲ್ಲಿ ನಾನು ಕೆಲಸ ಮಾಡಿಕೊಂಡು ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕರ್ಮದ ಪ್ರಾಧಾನ್ಯತೆ ತುಂಬಾ ಇರುತ್ತೆ. ಯಾಕೆ ಅಂತಂದ್ರೆ ಜಾತಿಯಿಂದ ಬ್ರಾಹ್ಮಣನಾಗಿದ್ರೂ ಕೂಡ ಒಂದು ವೇಳೆ ಅವನು ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಬ್ರಾಹ್ಮಣರು ಮಾಡಬಾರ್ದಂತಹ ಕೆಲಸವನ್ನ ಅವನೇನಾದ್ರೂ ಮಾಡ್ತಾ ಇದ್ರೆ ಅವನಿಗೆ ಶ್ರೇಯಸ್ಸಂತೂ ಆಗೋದಿಲ್ಲ ಅಲ್ವಾ. ಅವನು ಬ್ರಾಹ್ಮಣ ಅಂದಮೇಲೆ ಅವನು ಬ್ರಾಹ್ಮಣನ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ್ಲೇ ಅವ್ನು ಶ್ರೇಯಸ್ ಸಿಗೋದು. ಅವನು ಬ್ರಾಹ್ಮಣನಾಗಿದ್ರು ಅವನೇನಾದ್ರೂ ಬೇರೆ ಬ್ರಾಹ್ಮಣರು ಮಾಡಬಾರ್ದಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಅವನಿಗೆ ಶ್ರೇಯಸ್ಸು ಅನ್ನೋದು ಸಿಗೋದಿಲ್ಲ. ಅದೇ ರೀತಿ ಸಾಮಾನ್ಯ ಧರ್ಮದ ಅನುಸಾರವಾಗಿ ಶಮ ದಮಾದಿಗಳ ಪಾಲನೆಯನ್ನ ಮಾಡುವಂಥವನು, ಅಂದ್ರೆ ಈಗ ನಾನು ಶೂದ್ರರ ಮನೆಯಲ್ಲಿ ಹುಟ್ಟಿರ್ತೀನಿ, ಆದ್ರೂ ಕೂಡ ಶಮದಮಾದಿಗಳನ್ನ ಪಾಲನೆ ಮಾಡ್ತಾ ಇರ್ತೀನಿ ನಾನು. ಅಂದ್ರೆ ಅರ್ಥ ಏನು, ಬ್ರಾಹ್ಮಣರು ಮಾಡ್ಬೇಕಾಗಿರೋದನ್ನ ನಾನು ಮಾಡ್ತಾ ಇರ್ತೀನಿ, ಒಳ್ಳೆ ಆಚರಣೆಯನ್ನ ಮಾಡ್ತಾ ಇರ್ತೀನಿ, ಆದ್ರೆ ನಾನು ಶೂದ್ರನಾಗಿರ್ತೀನಿ. ಆದ್ರೂ ಕೂಡ ಈಗ ನೋಡಿ, ಬ್ರಾಹ್ಮಣರು ಮಾಡಬೇಕಾಗಿರುವಂತ ಯಜ್ಞಾದಿ ಕರ್ಮಗಳನ್ನ ಅದನ್ನೆಲ್ಲ ಒಬ್ಬ ಒಳ್ಳೆ ಶೂದ್ರ ಮಾಡಿದ್ರು ಕೂಡ ಮತ್ತ ಅದರಿಂದ ತನ್ನ ಜೀವನವನ್ನ ನಿರ್ವಹಣೆ ಮಾಡ್ತಾನೆ ಅಂತಂದ್ರೆ ಅವನು ಪಾಪಕ್ಕೆ ಭಾಗಿಯಾಗ್ತಾನೆ ಅಂತಾನೆ ಅರ್ಥ. ಅಂದ್ರೆ ಅವರವರಿಗೆ ಅಂತ ಏನು ಕೆಲಸಗಳನ್ನ ನೇಮಿಸಿದಾರೋ ಅದು ಅವ್ರವ್ರೇ ಮಾಡಬೇಕು. ನಾನು ಯಾವ ಒಂದು ವರ್ಣದಲ್ಲಿ ಹುಟ್ಟಿರ್ತೀನೋ ಆ ಕೆಲಸಗಳನ್ನ ನಾನು ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಬೇರೆ ವರ್ಣದಲ್ಲಿರುವಂಥವರ ಕೆಲಸಗಳನ್ನ ನಾನು ಮಾಡಿದಾಗ ನಾನು ಪಾಪಕ್ಕೆ ಗುರಿಯಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಏನು ಅನ್ನೋದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವಾಗ ನಮ್ಗಿದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.